ಬಸವ ಭಕ್ತಿ ಜ್ಞಾನ ವೈರಾಗ್ಯದ ಶರಣ ಸಂಗಮ, ಭಕ್ತಿ ಜ್ಞಾನ ವೈರಾಗ್ಯದ ಶರಣ ಸಂಗಮ, ಶ್ರಮತೆಗಾಗಿ ಶ್ರಮಿಸಿದ ಜಡವಳಿದ ಜಂಗಮ, ಶ್ರಮತೆಗಾಗಿ ಶ್ರಮಿಸಿದ ಜಡವಳಿದ ಜಂಗಮ. ಬಸವ 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 ಬ ಎಂದರೆ ಭಕ್ತಿಯ ರೂಪ, ಸ ಎಂದರೆ ಜ್ಞಾನದ ದೀಪ, ವ ಎಂದರೆ ವೈರಾಗ್ಯದ ರೂಪ. ಬಸವ 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 ಕಾಯಕವೇ ಕೈಗನ್ನಡಿ ದಾಸೋವ. ಮಹಾದೇವ 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 ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣೀಭೂತನಾಗಿರತಕ್ಕಂಥ ಯಾವ ಪರಶಿವ ಪರಮಾತ್ಮನ ಶ್ರೀಚರಣಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಯಾವ ಸುಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಮಮಾತೆ ಜಗನ್ಮಾತೆ ಜಗನ್ಮಂಗಲಾಕಾಂಕ್ಷಿ ಬಗಳಾಂಬಾ ತಾಯಿಯ ಶ್ರೀಚರಣಕ್ಕೂ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ, ಸಿದ್ಧಾರೂಢರ ಗುರುನಾಥಾರೂಢರ ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮವರೇ ಆದ ಚಿಪ್ಪಲಕಟ್ಟೆಯ ಪೂಜ್ಯರ ಶ್ರೀಚರಣಕ್ಕೆ ನಮಸ್ಕಾರವನ್ನು ಸಮರ್ಪಿಸುತ್ತಾ, ನಮ್ಮವರೇ ಆದ ಹಿರೇಮಠ ಉಮೇಶ್ ಸಿಂಗಯ್ಯ ಹಿರೇಮಠ ಅವರ ಶ್ರೀಚರಣಕ್ಕೂ ವಂದಿಸುತ್ತಾ, ಹಾಗೂ ಒಂದಿನ ಕಡೆಯದು ಒಂದು ಸಣ್ಣದೊಂದು ಸಂಸ್ಕಾರ ಬಗ್ಗೆ ಹೇಳ್ತೀನಿ. ಎಲ್ಲೋ ಗುಡ್ಡದೊಳಗೆ ಕಣಿಯೊಳಗೆ ಒಂದು ಕಲ್ಲು ಇರ್ತದೆ. ಆ ಕಲ್ಲನ್ನು ನಾವು ಮೂರ್ತಿ ಮಾಡಾಕ ಅವ ಎತ್ಕೊಂಡು ಬರ್ತಾನೆ. ಆ ಎತ್ಕೊಂಡು ಬಂದಾಗ ಆ ಕಲ್ಲನ್ನು ಕೆತ್ತಿ 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 ಎಷ್ಟೋ ದಿವಸಗಳ ಪರ್ಯಂತರವಾಗಿ ಕೆತ್ತಿ ಕೆತ್ತಿ ತೆಗಿತಾನೆ. ಉಳಿ ಎಷ್ಟೋ ಪೆಟ್ಟುಗಳು ಬೀಳ್ತಾವೆ. ಎಷ್ಟೋ ಪೆಟ್ಟುಗಳು ಬಿದ್ದು 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 ಅದು ಏನಾಗ್ತದೆ, ಒಂದು ಮೂರ್ತಿ ತಯಾರಾಗ್ತದೆ. ಆ ಮೂರ್ತಿ ತಯಾರಾಗ್ತದಂದ್ರೆ ಅದನ್ನು ಸೀದಾ ತಂದಿಕ್ಯಾರ ನಾವು ತಂದು ಗುಡಿ ಒಳಗೆ ಇಡುವುದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಆ ಮೂರ್ತಿ ತಂದು ಎಲ್ಲ ರಾಜಬೀದಿಯ ಮಾರ್ಗವಾಗಿ ಅದನ್ನು ಮೆರವಣಿಗೆ ಮುಖಾಂತರವಾಗಿ ಅದಕ್ಕೆ ಲಿಂಬೆಹಣ್ಣು, ಬಾಳೆಹಣ್ಣು, ಕಾಯಿ, ಕಪ್ರ, ಆಂಧ್ರ ಕುಂಬಳಕಾಯಿ ಒಡೆದು ಅದೆಲ್ಲ. ಯಾಕಂದರೆ ಅದಕ್ಕೆ ನಾವು ಇಳ್ತಾ ತೆಗೆದುಕಂದ್ರೆ ಗುಡಿಯ ಮುಂಭಾಗದಲ್ಲಿ ಒಂದು ಕಡೆ ಇಟ್ಕೋತೀವಿ. ಇಟ್ಕೊಂಡಾಗ ಅದಕ್ಕೆ ಏನು ಮಾಡ್ತೀವಿ, ಆ ಕುಂಭದಿಂದ ತಂದಂಥ ನೀರನ್ನು ಹಾಕಿ ನೀರಿನ ಜಲದೊಳಗೆ ಒಂದು 24 ತಾಸು ಇರ್ತೀವಿ. ತದನಂತರ ನವಧಾನ್ಯದಲ್ಲಿ ಇರ್ತೀವಿ 24 ತಾಸು. ಅದ ನಂತರ ಹಣ್ಣು, ಹಂಪಲ, ಹೂವು, ಪತ್ರೆ ದೊಡ್ಡ ಒಂದು ಅರಿವಿಯೊಳಗೆ ಹಾಕಿ ಕಟ್ಟಿರ್ತೀವಿ. ಯಾಕೆ ಕಟ್ಟಿರ್ತೀವಿ ಅಂತಂದರೆ ಅದಕ್ಕೆ ಸಂಸ್ಕಾರ ಕೊಡೋದು. ಅದು ಎಲ್ಲೋ ಇರ್ತದ ಕಲ್ಲು ಅಂದಾಗ ಅದಾದ ಮೇಲೆ ಅದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ, ನಾವು ಅಂತಃಪುರ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥನನ್ನು ಕರೆಸಿ ಅವನಿಂದ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆಯನ್ನು ಮಾಡಿ ಬಂಗಾರದ ಕಡ್ಡಿಯಿಂದ ಆ ಓಂಕಾರದ ಉಪದೇಶ, ಆ ಓಂಕಾರವನ್ನು ಬರೆದ ಅದಕ್ಕೂ ಸಹಿತವಾಗಿ ಮಹಾಮಂತ್ರ ಉಪದೇಶವನ್ನು ಮಾಡ್ತಾ ಇದ್ದಾರೆ ಗುರುಗಳು. ಆ ಗುರುಗಳು ಮಹಾಮಂತ್ರ ಉಪದೇಶ ಆದ ಬಳಿಕ ಅದಕ್ಕೇನಾಗ್ತದ, ದೇವರು ಅನಿಸ್ಕೋತದ. ಆ ದೇವರನ್ನ ನಾವೇನು ಮಾಡ್ತೀವಿ, ಅವಾಗ ನಾವು ಒಬ್ಬರನ್ನ ಏನು ಮಾಡ್ತೀವಿ, ಎಲ್ಲ ಭಕ್ತರು ಬಂದಾಗ ಆಶೀರ್ವಾದ ಮಾಡಿದಾಗ ಆ ಜಗನ್ಮಾತೆಯ ರೂಪವನ್ನು ಕೊಡ್ತಾವೆ ಆಶೀರ್ವಾದ. ಎಷ್ಟೋ ದಿವಸ ಆಯ್ದ ಒಳಗೆ ಒಂದು ದಿವಸ ಅದು ಕಲ್ಲು ಕೇಳ್ತದೆ. ಯಾವುದು ಈ ಮೆಟಗಾಟಿ ಕಲ್ಲು ಕೇಳ್ತದೆ. ಅಲ್ಲೋ ಮಾರಾಯ, ನಿನ್ನ ಎಲ್ಲರೂ ಬಂದ ಅನ್ನ ಹಂಪಲ ಎಲ್ಲ ಕೊಡ್ತಾರೆ. ನಾನು ನಿನ್ನ ಜಾತಿದ ಅದನ್ನು, ನೀನು ನನ್ನ ಜಾತಿದದಿ. ಆದ್ರೆ ನಾನೆಲ್ಲರೂ ತುಳು ಹತ್ತಾರ, ನಿನ್ನ ಹೋಗಿ ನಮಸ್ಕಾರ ಮಾಡ್ತಾರೆ, ಪಂಚಾಮೃತ ಹಾಕಿ ಅಭಿಷೇಕ ಮಾಡ್ತಾರೆ ಅಂತ ಅಂದಾಗ ಆ ಕಲ್ಲು ಹೇಳ್ತಂತ,
ನೋಡು ಕಣಿವ್ಯಾಗ ಇದ್ನ್ಯ ಇಬ್ಬರು ಕೂಡ ಇದ್ದೀವಿ. ಆ ಕಣಿವ್ಯಾಗ ಇದ್ದಾಗ ನನ್ನ ಅವ ಏನು ಹೊಡೆದಲ್ಲ ಉಳಿಪೇಟೆ ಎಷ್ಟೋ ಆ ಉಳಿಲೆ ಬಡದ ನಾನು ಗಪ್ಪ ಆದ್ನಿ ಸುಮ್ಮ ಕುಂತ್ನಿ. ನೀ ಏನಾದಿ ಆ ಉಳಿಲೆ ಬಡಿದ ಟೈಮ್ದಾಗ ಶೀಳಿ ಅಡ್ಡ ಆ ಸೊಲಾಗಿ ನಿನ್ನ ಆ ಪರಿಶಿ ಮಾಡ್ಯಾರ ಅದಕ್ಕೆ ಹಾಕ್ಯಾರು ಬೆವಟಿಗೆ ಹಾಕ್ಯಾರ. ನಾನು ಅದು ಎಷ್ಟು ಬಡಿಲ್ಲ ಅಂತ ಸುಮ್ಮನೆ ಕುಂತ್ನಿ. ನಾ ದೇವರಾಗಿನಿ ಪ್ರಸಾದ ಮಾಡ್ಕೋತ ಆರಾಮ್ ಕುಂತನು ಅನ್ನುವಂಥ ಸಂಸ್ಕಾರ. ಯಾರು ಸಂಸ್ಕಾರವನ್ನು ಕೊಡ್ತಾರಲ್ಲ ಆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಆ ಸಮರ್ಥ ಸದ್ಗುರುನಾಥ ಆಶೀರ್ವಾದ ಗುರುವಿನ ವರ್ಣ